2025 ಜುಲೈ ತಿಂಗಳಲ್ಲಿ ಬಹುಶಃ ಬೆಂಗಳೂರಿನ ಅಲ್ಸೂರು ಬಳಿಯಲ್ಲಿ ಕೊಲೆಯಾದ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಶಾಸಕ ಭೈರತಿ ಬಸವರಾಜ್ ಅವರು ಆರೋಪಿಯಾಗಿದ್ರು. ಅವರ ವಿರುದ್ಧ ತನಿಖೆ ನಡೀತಾ ಇತ್ತು. ಅವರು ನಿರೀಕ್ಷಣಾ ಜಾಮೀನಿಗಾಗಿ ಎಲ್ಲ ಕೋರ್ಟ್ಗಳ ಮೊರೆ ಹೋಗಿದ್ರು. ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾ ಮಾಡಿದ ಹಿನ್ನೆಲೆಯಲ್ಲಿ ಅವರಿಗೆ ಬೇರೆ ದಾರಿ ಇರಲಿಲ್ಲ. ಅಹಮದಾಬಾದ್ನಲ್ಲಿ ತಲೆಮರೆಸಿಕೊಂಡಿದ್ದ ಭೈರತಿ ಬಸವರಾಜ್ ಅವರು ಕೆಲವೇ ನಿಮಿಷಗಳ ಹಿಂದೆ ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. ಅವರನ್ನ ಅಲ್ಲೇ ಸಿಐಡಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗ ಅವರಿಗೆ ವೈದ್ಯಕೀಯ ಪರೀಕ್ಷೆ ಆಗುತ್ತೆ. ನಂತರದಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಅವರನ್ನ ಹಾಜರುಪಡಿಸಲಾಗುತ್ತೆ. ಇವತ್ತೇ ಹಾಜರುಪಡಿಸ್ತಾರೆ ಅಥವಾ ನಾಳೆ ಹಾಜರುಪಡಿಸ್ತಾರೆ ಅನ್ನೋದು ಗೊತ್ತಿಲ್ಲ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಆಗಿರುವ ಜಗ್ಗು ಅಲಿಯಾಸ್ ಜಗದೀಶ್ ಈ ವ್ಯಕ್ತಿಯ ಜೊತೆಯಲ್ಲಿ ಭೈರತಿ ಬಸವರಾಜ್ ಅವರು ನೇರ ಸಂಪರ್ಕದಲ್ಲಿ ಇದ್ದಿದ್ದು, ಕೆಲವು ವಾಟ್ಸ್ಆಪ್ ಚಾಟ್ಗಳು, ಫೋಟೋಗಳು ಅವರ ನಡುವೆ ಸಂವಹನ ಆಗಿದ್ದು ಮೂಲವಾಗಿದೆ. ಈ ಮೂಲವನ್ನ ಆಧರಿಸಿನೇ ಆರೋಪಿಯನ್ನಾಗಿ ಮಾಡಲಾಗಿತ್ತು. ಈ ಪ್ರಕರಣದಲ್ಲಿ 2 ಬಾರಿ ಅವರು ವಿಚಾರಣೆಯನ್ನು ಕೂಡ ಎದುರಿಸಿದ್ರು. ಆ ನಂತರದಲ್ಲಿ ಅವರನ್ನ ಬಂಧನಕ್ಕೆ ಒಳಪಡಿಸುವ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗಿತ್ತು. ಹಾಗಾಗಿನೇ ಅವರು ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ರು. ಈಗ ಅಂತಿಮವಾಗಿ ಅವರ ಬಂಧನ ಆಗಿದೆ. ಈ ಬಗ್ಗೆ ನಮ್ಮ ಜೊತೆಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಈಗ ಭೈರತಿ ಬಸವರಾಜ್ ಅವರನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ? ವೈದ್ಯಕೀಯ ಪರೀಕ್ಷೆ ಆಯ್ತಾ? ಇವತ್ತೇ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರು ಪಡೆದಾರ ಅಥವಾ 24 ಟೈಮ್ ಇರೋದ್ರಿಂದ ನಾಳೆ ತನಕ ಕಾಯ್ತಾರ? ಏನೆಲ್ಲ ಮಾಹಿತಿ ಇದೆ? ಮಂಜುಳಾ, ಏನು ಇಂಡಿಗೋ ವಿಮಾನದಲ್ಲಿ ಗುಜರಾತ್ ನಿಂದ ಬಂದಂತ ಇಂಡಿಗೋ ವಿಮಾನದಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅವರು ಇಳಿತಾ ಇದ್ದಂಗೆ ಅಲ್ಲಿಯ ಏರ್ಪೋರ್ಟ್ ಅಥಾರಿಟಿ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸವನ್ನು ಮಾಡೋದು. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಈ ಹಿಂದೆ ಅವ್ರಿಗೆ ಒಂದು ಲುಕ್ಔಟ್ ನೋಟಿಸ್ ಅನ್ನ ಸಿಐಡಿ ಅಧಿಕಾರಿಗಳು ಜಾರಿ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ ಅಥಾರಿಟಿ ಅಧಿಕಾರಿಗಳು ಹಿಡಿದುಕೊಂಡು ಸ್ಥಳೀಯ ಪೊಲೀಸ್ ಮಾನ್ಯತೆ ಅಂದ್ರೆ ಆಗ್ನೇಯ ವಿಭಾಗದ ಡಿಸಿಪಿಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಅಲ್ಲಿಯ ಈಶಾನ್ಯ ವಿಭಾಗದ ಡಿಸಿಪಿಗೆ ಮಾಹಿತಿಯನ್ನು ಕೊಡ್ತಾರೆ. ಡಿಸಿಪಿ ಹರ್ಷ ಅವರು ಹೋಗಿ ಅಲ್ಲಿ ಏನ್ ಏರ್ಪೋರ್ಟ್ ಅಥಾರಿಟಿ ಇದೆ ಅವರಿಂದ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಿ ಆ ಪ್ರೊಸೀಜರ್ ಅನ್ನ ಮುಗಿಸಿ ಸದ್ಯ ಸಿಐಡಿ ಅಧಿಕಾರಿಗಳನ್ನ ಅಲ್ಲಿಗೆ ಕರೆಸಿಕೊಂಡು ಅವರ ವಶಕ್ಕೆ ನೀಡಿರ್ತಕ್ಕಂಥದ್ದು. ಈಗ ಪ್ರೆಸೆಂಟ್ ಲಭ್ಯ ಆಗ್ತಾ ಇರೋ ಮಾಹಿತಿ ಪ್ರಕಾರ ಅವರನ್ನ ಮೇಕ್ರಿ ಸರ್ಕಲ್ ನಿಂದ ಮುಂದೆ ಕರೆದುಕೊಂಡು ಹೋಗ್ತಾ ಇದ್ರೆ ಬಹುಶಃ ಸಿಐಡಿ ಕಚೇರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಅರೆಸ್ಟ್ ಪ್ರೊಸೀಜರ್ ಅನ್ನ ಮುಗಿಸ್ಬೇಕಾಗುತ್ತೆ. ಮೊದಲಿಗೆ ಸಿಐಡಿ ಕಚೇರಿಯಲ್ಲಿ ಅರೆಸ್ಟ್ ಪ್ರೊಸೀಜರ್ ಮುಗಿಸಿದ ಬಳಿಕ ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಕರೆದುಕೊಂಡು ಹೋಗ್ಲಾಗುತ್ತೆ. ವೈದ್ಯಕೀಯ ಪರೀಕ್ಷೆ ಆದ ನಂತರ ಬಹುತೇಕ 24 ಗಂಟೆಗಳ ಕಾಲಾವಕಾಶ ಇರುತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸೋದಕ್ಕೆ. ಒಂದು ವೇಳೆ ರಾತ್ರಿ ವೇಳೆಯಲ್ಲೇ ಅವರನ್ನ ಹಾಜರುಪಡಿಸಿದ್ದೆ ಆದ್ರೆ ಕಸ್ಟಡಿಗೆ ನೀಡುವ ಸಾಧ್ಯತೆ ಕಡಿಮೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಅವರನ್ನ ನಾಳೆ ಬೆಳಗ್ಗೆ ಮ್ಯಾಜಿಸ್ಟ್ರೇಟ್ ಮುಂದೆ SMM ಕೋರ್ಟ್ ನಲ್ಲಿ ಹಾಜರುಪಡಿಸಿ ವಶಕ್ಕೆ ಪಡೆಯುವ ಸಾಧ್ಯತೆ ಇರತಕ್ಕಂಥದ್ದು. ಈ ಒಂದು ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರ ಪಾತ್ರ ಏನಿದೆ, ಕ್ರಿಮಿನಲ್ ಕಾನ್ಸ್ಪಿರಸಿ ಅಡಿಯಲ್ಲಿ ಅವರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಕೊಲೆಯಾದಂತ ಬಿಕ್ಲು ಶಿವನ A1 ಆರೋಪಿ ಆಗಿರ್ತಕ್ಕಂಥ ಜಗ್ಗನ ಜೊತೆ ಭೈರತಿ ಬಸವರಾಜ್ಗೆ ನಿರಂತರ ಸಂಪರ್ಕ ಇತ್ತು. ಮತ್ತೆ ಅವರಿಗೆ ಹಣಕಾಸು ನೆರವನ್ನ ಭೈರತಿ ಬಸವರಾಜ್ ಒದಗಿಸಿದ್ರು ಅನ್ನೋ ಅಡಿಯಲ್ಲಿ ಅವ್ರ ಮೇಲೆ FIR ದಾಖಲಾಗಿದ್ದು, ಮತ್ತೆ ಸಾಕ್ಷಿಗಳನ್ನ ಸಿಐಡಿ ಸಂಗ್ರಹ ಮಾಡಿದ್ದು. ಈ ನಿಟ್ಟಿನಲ್ಲಿ ಅವರನ್ನ ಕ್ರಿಮಿನಲ್ ಕಾನ್ಸ್ಪಿರಸಿಯಲ್ಲಿ ಹೆಚ್ಚಿನ ವಿಚಾರಣೆ ನಡೆಸಬೇಕಂತಂದ್ರೆ ವಶಕ್ಕೆ ತೆಗೆದುಕೊಂಡೇ ವಿಚಾರಣೆಯನ್ನ ಮಾಡ್ಬೇಕಾಗುತ್ತೆ. ಹಾಗಾಗಿ ರಾತ್ರಿ ವೇಳೆ ಆಗಿರೋದ್ರಿಂದ ಜಡ್ಜ್ ಮನೆಯಲ್ಲಿ ಅವರನ್ನ ಹಾಜರುಪಡಿಸಿದ್ದೆ ಆದ್ರೆ ಕಸ್ಟಡಿಗೆ ಕೊಡಲ್ಲ. ಇವತ್ತು ಪರಪ್ಪನಗ್ರಹಕ್ಕೆ ಹೋಗ್ಬೇಕಾಗುತ್ತೆ. ಪರಪ್ಪನಗ್ರಹದಿಂದ ಪುನಃ ನಾಳೆ ಬೆಳಗ್ಗೆ ತಂದು ಕೋರ್ಟ್ಗೆ ಹಾಜರುಪಡಿಸಬೇಕಾಗುತ್ತೆ. ಹೀಗಾಗಿ 24 ಗಂಟೆಗಳ ಕಾಲಾವಕಾಶ ಇರೋದ್ರಿಂದ ಅವರನ್ನ ನಾಳೆ ಬೆಳಗ್ಗೆನೆ ಒಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಇರ್ತಕ್ಕಂಥದ್ದು. ಇಲ್ಲಿ ಸುಮಾರು 10 ದಿನಗಳ ಕಸ್ಟಡಿ ಕೇಳೋದಕ್ಕೆ ಸಿಐಡಿ ಅಧಿಕಾರಿಗಳು ಈಗಾಗಲೇ ರಿಮೈಂಡ್ ಅರ್ಜಿಯನ್ನ ರೆಡಿ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಇದನ್ನ ಕಾದ್ ನೋಡ್ಬೇಕು. 10 ದಿನಗಳ ಕಾಲ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅವರನ್ನ ವಿಚಾರಣೆಗೆ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾ ಅಥವಾ ಅದರಲ್ಲಿ ಕಡಿತ ಮಾಡಿ ದಿನಗಳನ್ನ ಕೊಡ್ತಾರ. ಜೊತೆಗೆ ಅವರು ನಂತರದ ಕಾನೂನು ಹೋರಾಟ ಅರೆಸ್ಟ್ ಅಂತೂ ಆಗಿದ್ದಾರೆ. ಆ ನಂತರ ಜಾಮೀನನ್ನ ಯಾವ ರೀತಿ ಪಡೆದುಕೊಳ್ಬೇಕು, ಯಾಕಂತಂದ್ರೆ ಅವರ ನಿರೀಕ್ಷಣಾ ಜಾಮೀನು ಸುಪ್ರೀಂ ಕೋರ್ಟ್ ಮತ್ತೆ ರಾಜ್ಯ ಹೈಕೋರ್ಟ್ ಗಳಲ್ಲಿ ಈಗಾಗಲೇ ವಜಾ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರೆಗ್ಯುಲರ್ ಬೇಲ್ಗೆ ಅರ್ಜಿಯನ್ನ ಹಾಕಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದೆ ಅದರಲ್ಲಿ ಕೋರ್ಟ್ ಮೊರೆ ಹೋಗಿದ್ದಂತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇಂದ ಕ್ರಿಮಿನಲ್ ಪ್ರಕರಣ ಆಗಿರೋದ್ರಿಂದ ಸೆಷನ್ಸ್ ಕೋರ್ಟ್ ನಲ್ಲಿ ಫಸ್ಟ್ಗೆ ಹೋಗ್ಬೇಕು. ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೇಲ್ ಸಿಗಲ್ಲ. ಹೀಗಾಗಿ ಸೆಷನ್ ಕೋರ್ಟ್ ನಲ್ಲಿ ಬೇಲ್ ಸಿಗುತ್ತಾ ಅಥವಾ ಸೆಷನ್ ಕೋರ್ಟ್ ನಲ್ಲಿ ಸಿಗ್ಲಿಲ್ಲ ಅಂತಂದ್ರೆ ಹೈಕೋರ್ಟ್ಗೆ ಹೋಗ್ಬೇಕಾಗುತ್ತೆ. ಹೀಗೆ ಸಾಕಷ್ಟು ಪ್ರೊಸೀಜರ್ ಗಳು ಇರೋದ್ರಿಂದ ಅವ್ರ ಕಸ್ಟಡಿಗೆ ಸದ್ಯಕ್ಕೆ ಅವರನ್ನ ತೆಗೆದುಕೊಂಡು ಮಂಜುಳಾ. ಧನ್ಯವಾದ ನಾಗರಾಜ್, ಇಷ್ಟೊತ್ತು ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ.